ನೋಡ್ಬೇಕು. ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿ ಪ್ರಭು, ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳಿಗೆ ವೈರಸ್ ಕಾರಣವಾಗುತ್ತದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಅನೇಕ ಕಾಯಿಲೆಗಳನ್ನು ತಡೆಗಟ್ಟಲು ಸುಮಾರು 10 ವಿವಿಧ ಲಸಿಕೆಗಳನ್ನು ನೀಡಲಾಗುತ್ತಿದೆ. ಮಗು ಮುಂದೆ ಯಾವುದೇ ರೋಗಗಳಿಗೆ ತುತ್ತಾಗದೆ ಸದೃಢವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎನ್ನುವುದು ಸರ್ಕಾರದ ಉದ್ದೇಶವಾಗಿದೆ ಎಂದರು. HPV ವ್ಯಾಕ್ಸಿನೇಷನ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಏನಿದೆ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ಕಾರಕ ಮಾರಕವಾದ ಕಾಯಿಲೆಗಳು ಬರಲಿಕ್ಕೆ ಈ ವೈರಸ್ ಕಾರಣ ಆಗುತ್ತೆ. ಆ ವೈರಸ್ ಅನ್ನು ತಡೆಗಟ್ಟುವಂತ ಒಂದು ಲಸಿಕೆ, ಅನೇಕ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಲಸಿಕೆಗಳ ಮೂಲಕ ಅನೇಕ ರೋಗಗಳಿಗೆ ನಾವು ಕೊಡ್ತಾ ಇರ್ತೀವಿ. ಒಂದು ಮಗುಗೆ ಕನಿಷ್ಠ 10 ವಿವಿಧ ಲಸಿಕೆಗಳನ್ನು ಕೊಟ್ಟು ಆ ಮಗು ಮುಂದೆ ಯಾವುದೇ ದೊಡ್ಡ ದೊಡ್ಡ ರೋಗಗಳಿಗೆ ತುತ್ತಾಗಬಾರ್ದು ಅಂತ ಹೇಳಿ ಸದೃಢವಾಗಿ ಆ ಮಗುವಿನ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಆರೋಗ್ಯ ಇಲಾಖೆಯ ಬಹಳ ದೊಡ್ಡ ಯೋಜನೆ. ಆ ಯೋಜನೆಯ ಭಾಗವಾಗಿ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಜಿಲ್ಲಾ ಮಟ್ಟದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ HPV ಲಸಿಕೆ ಅಭಿಯಾನವನ್ನು ನಾವು ವಿದ್ಯುಕ್ತವಾಗಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಸುಮಾರು 13,500 ಹೆಣ್ಣು ಮಕ್ಕಳು, ವಿದ್ಯಾರ್ಥಿನಿಯರು 14ರಿಂದ 15 ವರ್ಷದ ವಯೋಮಾನದ ಒಳಗಡೆ ಇರ್ತಕ್ಕಂಥ ವಿದ್ಯಾರ್ಥಿನಿಯರು, ಅಂದರೆ 14 ವರ್ಷ ತುಂಬಿರಬೇಕು, ಇನ್ನು 15 ವರ್ಷ ಆಗಿರಬಾರ್ದು. ಈ ವಯೋಮಾನದಲ್ಲಿರ್ತಕ್ಕಂಥ 8 ಅಥವಾ 9ನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಈ ಲಸಿಕೆ ಕೊಡೋದ್ರಿಂದ ಸರ್ವಿಕಲ್ ಕ್ಯಾನ್ಸರ್ ಅಂತ ಕರಿತೀವಿ, ಗರ್ಭಕಂಠದ ಕ್ಯಾನ್ಸರ್ ಅಂತೇಳಿ ಇಡೀ ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ವರ್ಷಕ್ಕೆ ಒಂದು 50,000 ಹೆಣ್ಣು ಮಕ್ಕಳು ಈ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಜಿಲ್ಲೆಯಲ್ಲಿ HPV ಲಸಿಕಾ ಅಭಿಯಾನವನ್ನು ಚಿಂತಾಮಣಿಯಿಂದ ಆರಂಭಿಸಲಾಗುತ್ತಿದೆ. ಹೆಣ್ಣು ಮಕ್ಕಳಿಗೆ ಗರ್ಭಕಂಠ ಕ್ಯಾನ್ಸರ್ ತಡೆಗಟ್ಟಲು 14ರಿಂದ 15 ವರ್ಷ ಒಳಗಿನ ವಯೋಮಾನದ ಹೆಣ್ಣು ಮಕ್ಕಳಿಗೆ ಈ ಲಸಿಕೆಯನ್ನು ನೀಡುವ ಅಭಿಯಾನವಾಗಿದೆ. ಜಿಲ್ಲೆಯಲ್ಲಿ ಸುಮಾರು 13,500 ಹೆಣ್ಣು ಮಕ್ಕಳನ್ನು ಗುರುತಿಸಿದ್ದು HPV ಲಸಿಕೆ ನೀಡಲು ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಇಂದಿನಿಂದ ಮೇ 31ರವರೆಗೆ ಪ್ರತಿ ಬುಧವಾರ ಬೆಳಗ್ಗೆ 9ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಜಿಲ್ಲೆಯ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಲಸಿಕೆ ನೀಡಲಾಗುತ್ತದೆ ಎಂದರು. ಸರ್ಕಾರಿ ಅನುದಾನಿತ ವಸತಿ ಮತ್ತು ಅನುದಾನ ರಹಿತ ಶಾಲೆಗಳ ಹೆಣ್ಣು ಮಕ್ಕಳ ಪೋಷಕರಿಗೆ ಇಲಾಖೆ ಮೂಲಕ ಸ್ವಯಂ ಪ್ರೇರಿತ ತಿಳುವಳಿಕೆ ಪತ್ರ ಕಳುಹಿಸಲಾಗುವುದು. ರಾಜ್ಯದಲ್ಲಿ ಪ್ರತಿ ವರ್ಷ ಸುಮಾರು 50,000 ಹೆಣ್ಣು ಮಕ್ಕಳು ಗರ್ಭಕಂಠದ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ. ವಿಶ್ವದ 150 ದೇಶಗಳಲ್ಲಿ HPV ಲಸಿಕಾ ಯಶಸ್ವಿಯಾಗಿ ನೀಡಲಾಗುತ್ತಿದೆ. ಪೋಷಕರು ಯಾವುದೇ ಹಿಂಜರಿಕೆ ಇಲ್ಲದೆ ಹೆಣ್ಣು ಮಕ್ಕಳನ್ನು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಲಸಿಕೆ ಕೊಡಿಸಬೇಕು ಎಂದು ಮನವಿ ಮಾಡಿದರು. ಅದರ ವಿಶ್ವದಾದ್ಯಂತ ಸುಮಾರು 196 ದೇಶಗಳ ಪೈಕಿ ಒಂದು 150 ದೇಶಗಳಲ್ಲಿ ಈಗಾಗಲೇ ಈ ಲಸಿಕೆಯನ್ನು ಬಹಳ ಯಶಸ್ವಿಯಾಗಿ ಕೊಡಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾನಾಗಲೇ ಹೇಳಿದಂತೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸಹಭಾಗಿತ್ವದಲ್ಲಿ ಈ ಒಂದು ಲಸಿಕಾ ಅಭಿಯಾನವನ್ನು ನಮ್ಮ ಜಿಲ್ಲೆನಲ್ಲೂ ನಾವು ಪ್ರಾರಂಭ ಮಾಡಿದ್ದೀವಿ. ಇವತ್ತಿಂದ ಪ್ರಾರಂಭ ಆದರೆ 31ನೇ ತಾರೀಕು ಮೇ, ಈ ವರ್ಷದ ಇನ್ನೂ 2-2.5 ತಿಂಗಳುಗಳ ಕಾಲ ನಿರಂತರವಾಗಿ ಪ್ರತಿ ಬುಧವಾರ ಬೆಳಗ್ಗೆ 9 ಗಂಟೆಯಿಂದ 2 ಗಂಟೆವರೆಗೆ ಈ ಒಂದು ಲಸಿಕಾ ಕಾರ್ಯಕ್ರಮ ಎಲ್ಲ PHCಗಳಲ್ಲಿ ಸುಮಾರು 61 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅದು ಗ್ರಾಮೀಣ ಭಾಗದ ಆರೋಗ್ಯ ಕೇಂದ್ರ ಇರ್ಬೋದು ಅಥವಾ ನಗರ ಆರೋಗ್ಯ ಕೇಂದ್ರ ಇರ್ಬೋದು, ಈ ಎಲ್ಲ ಕೇಂದ್ರಗಳಲ್ಲಿ ಈಗಾಗಲೇ ನಮ್ಮ ಇಡೀ ಆರೋಗ್ಯ ಇಲಾಖೆಯ ವ್ಯವಸ್ಥೆ ಏನಿದೆ, DHO ಅವರ ನೇತೃತ್ವದಲ್ಲಿ ನಮ್ಮ RCH ರಿಪ್ರೊಡಕ್ಟಿವ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ತಾಲೂಕು ಮಟ್ಟದ ತಾಲೂಕು ಆರೋಗ್ಯಾಧಿಕಾರಿಗಳು, ತಾಲೂಕು ಆಸ್ಪತ್ರೆಯ ಆಡಳಿತಾಧಿಕಾರಿಗಳು, ಎಲ್ಲ ಮೆಡಿಕಲ್ ಆಫೀಸರ್ಸ್ ಅಟ್ PHC, ಉಳಿದ ಎಲ್ಲ ಸಿಬ್ಬಂದಿ ವರ್ಗದವರು, ಆಶಾ ಕಾರ್ಯಕರ್ತರಿರ್ಬೋದು, PHCOಗಳಿರ್ಬೋದು, HIOಗಳಿರ್ಬೋದು, ಎಲ್ಲರೂ ಕೂಡ ಕೈ ಜೋಡಿಸಿ ಈ ಒಂದು ಲಸಿಕಾ ಅಭಿಯಾನವನ್ನು ಯಶಸ್ವಿ ಮಾಡಬೇಕು. ನಮ್ಮ ಮುಂದಿನ ಹೆಣ್ಣು ಮಕ್ಕಳಿಗೆ, ವಿದ್ಯಾರ್ಥಿನಿಯರಿಗೆ ಉಜ್ವಲವಾದ ಭವಿಷ್ಯ ಸಿಗಬೇಕು, ಅವರ ಆರೋಗ್ಯದಲ್ಲಿ ಸದೃಢತೆ ಬರಬೇಕು ಅಂತಕ್ಕಂಥದ್ದು ಮೂಲ ಆಶಯ ಇದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ 13,500 ಮಕ್ಕಳೇನಿದ್ದಾರೆ ಆ ಎಲ್ಲ ಪೋಷಕರಿಗೂ ಕೂಡ ನಾವು ತಿಳುವಳಿಕೆ ಪತ್ರವನ್ನು ಕಳಿಸ್ತೇವೆ. ನಾವೇ ಸ್ವಯಂ ಪ್ರೇರಿತವಾಗಿ, ಅದು ಸರ್ಕಾರಿ ಶಾಲೆ ಇರಲಿ
ಅನುದಾನಿತ ಶಾಲೆ ಇರಲಿ ಅಥವಾ ಖಾಸಗಿ ಶಾಲೆ ಇರಲಿ ಅಥವಾ ವಸತಿ ಶಾಲೆ ಇರಲಿ, ಎಲ್ಲೇ ಮಕ್ಕಳು ಓದ್ತಾ ಇದ್ರು ಕೂಡ ಹೆಣ್ಮಕ್ಳು, ಅವರೆಲ್ಲರ ಮಾಹಿತಿ ನಮ್ಮಲ್ಲಿ ಸ್ಯಾಟ್ಸ್ ಅಲ್ಲಿ ಲಭ್ಯ ಇದೆ. ಆ ಮಾಹಿತಿಗೆ ಅನುಗುಣವಾಗಿ ಅವರ ಪೋಷಕರಿಗೆ ನಾವೇ ಸ್ವಯಂ ಪ್ರೇರಿತವಾಗಿ ಒಂದು ತಿಳುವಳಿಕೆ ಪತ್ರ ಮತ್ತು ಕನ್ಸೆಂಟ್ ಲೆಟರ್, ಅವರೊಂದು ಸಣ್ಣ ಅನುಮತಿ ಪತ್ರವನ್ನು ಕೂಡ ಕೊಡಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಅವರಿಗೆ ಕಳಿಸ್ಕೊಡ್ತೇವೆ. ಸೊ ಈ ಅಭಿಯಾನ ಇನ್ನು ಮುಂದೆ ನಿರಂತರವಾಗಿ ಜಿಲ್ಲೆಯಲ್ಲಿ ನಡೀತಾ ಹೋಗುತ್ತೆ. ವರ್ಷಂ ಪ್ರತಿ ನಾವು ಇದನ್ನ ಪ್ರತಿ ವರ್ಷನೂ ಕೂಡ ಇದನ್ನ ಮಾಡಬೇಕು ಅನ್ನೋ ಯೋಜನೆಯನ್ನು ಹಾಕೊಂಡು ಈಗ ವಿದ್ಯುಕ್ತವಾಗಿ ಅದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಮಾತನಾಡಿ, ಪ್ರತಿ ವರ್ಷ 12 ಮಾರಕ ರೋಗಗಳ ವಿರುದ್ಧ ಲಸಿಕೆ ನೀಡಲಾಗುತ್ತಿದೆ. ಪೋಲಿಯೋ ಮತ್ತು ಸಿಡುಬು ಮುಕ್ತ ದೇಶ ಎಂದು ಘೋಷಣೆಯಾಗಿದೆ. 2025-26ಕ್ಕೆ ದಡಾರ ಮುಕ್ತ ದೇಶವನ್ನಾಗಿ ಮಾಡಲು ಗುರಿ ಹೊಂದಲಾಗಿದೆ. ಹೆಣ್ಣು ಮಕ್ಕಳ ಸುರಕ್ಷತೆ, ಆರೋಗ್ಯ ಮತ್ತು ಭವಿಷ್ಯವನ್ನು ಉತ್ತಮಪಡಿಸುವ ಹಿನ್ನೆಲೆಯಲ್ಲಿ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಗರ್ಭಕಂಠದ ಕ್ಯಾನ್ಸರ್ ಬರದಂತೆ ತಡೆಯಲು ಜಿಲ್ಲೆಯಲ್ಲಿ 13,412 ಹೆಣ್ಣು ಮಕ್ಕಳಿಗೆ HPV ಲಸಿಕೆ ನೀಡಲಾಗುತ್ತಿದೆ ಎಂದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ನೋಡ್ಬೇಕು